ಓಂ ಶಾಂತಿ. ಮುರಳಿಯ ದಿನಾಂಕ 21/1/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ಒಬ್ಬ ತಂದೆಯ ನೆನಪಿನಿಂದ ತಾವು ಸುಪ್ರೀಂ ಆಗಬೇಕಾದರೆ ತಪ್ಪಾಗಿಯೂ ಸಹ ಅನ್ಯ ಯಾರನ್ನು ನೆನಪು ಮಾಡಬಾರದು. ಪ್ರಶ್ನೆ: ತಂದೆಯಿಂದ ಯಾವ ನಂಬಿಕೆ ಇಟ್ಟುಕೊಳ್ಳದೆ ಕೃಪೆ ಬೇಡುವುದಕ್ಕೆ ಬದಲಾಗಿ ತಮ್ಮ ಪರಿಶ್ರಮ ಪಡಬೇಕು? ಉತ್ತರ: ಹಳೆಯ ಶರೀರದ ಯಾವುದೇ ಕರ್ಮಭೋಗ ದಿವಾಳಿಯಾಗುವುದು ಅಥವಾ ಕಾಯಿಲೆ ಬಂತು ಅಂತ ಅಂದರೆ ಬಾಬಾ ಹೇಳ್ತಾರೆ, ಇದಂತೂ ನಿಮ್ಮ ಲೆಕ್ಕಾಚಾರ, ನಿಮ್ಮದೇ ಆದ ಲೆಕ್ಕಾಚಾರವಿದೆ, ಈ ನಂಬಿಕೆ ಇಟ್ಕೊಳ್ಬೇಡಿ, ಇದರಲ್ಲಿ ಬಾಬಾ ಏನಾದರೂ ಕೃಪೆ ಮಾಡಬೇಕು ಅಂತ. ತಮ್ಮ ಪರಿಶ್ರಮ ಪಟ್ಟು ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ. ನೆನಪಿನಿಂದಲೇ ಆಯುಷ್ಯು ಹೆಚ್ಚುವುದು, ಕರ್ಮಭೋಗ ಚುಪ್ತವಾಗುವುದು. ತಂದೆ ಏನು ಪ್ರಾಣಕ್ಕಿಂತಲೂ ಪ್ರಿಯವಾಗಿದ್ದಾರೆ, ಅವರ ಜೊತೆ ಎಷ್ಟು ಪ್ರೀತಿ ಇರುತ್ತೆ ಅಷ್ಟು ನೆನಪಿರುತ್ತೆ ಮತ್ತು ಕಲ್ಯಾಣವಾಗುತ್ತದೆ. ಓಂ ಶಾಂತಿ. ಬೇಹದ್ದಿನ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ತಮ್ಮ ಮನೆಯನ್ನು ನೆನಪು ಮಾಡಿ. ಅದಕ್ಕೆ ಹೇಳಲಾಗುವುದು ಟವರ್ ಆಫ್ ಸೈಲೆನ್ಸ್, ಶಾಂತಿಯ ಸ್ತಂಭ ಎಂದು. ಮತ್ತು ಸುಖದ ಸ್ತಂಭ ತುಂಬ ಶ್ರೇಷ್ಠವಾಗಿರುತ್ತೆ ಸ್ತಂಭ. ತಾವು ಅಲ್ಲಿ ಹೋಗಲು ಪುರುಷಾರ್ಥ ಮಾಡುತ್ತಿದ್ದೀರಾ. ಶ್ರೇಷ್ಠಾತಿ ಶ್ರೇಷ್ಠ ಶಾಂತಿಯ ಸ್ತಂಭದಲ್ಲಿ ತಾವು ಹೇಗೆ ಹೋಗಲು ಸಾಧ್ಯ? ಇಲ್ಲಂತೂ ಟವರಲ್ಲಿರುವಂತಹವರು ತಂದೆ, ಪರಮಧಾಮದಲ್ಲಿರುವಂತಹ ತಂದೆ ಇಲ್ಲಿ ಕುಳಿತಿದ್ದಾರೆ, ತಿಳಿಸುತ್ತಿದ್ದಾರೆ ಜ್ಞಾನವನ್ನು. ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ನಾವು ಆತ್ಮ ಶಾಂತಿಧಾಮದ ನಿವಾಸಿಯಾಗಿದ್ದೇವೆ. ಅದಾಗಿದೆ ತಂದೆಯ ಮನೆ. ನಡೆಯುತ್ತಾ ತಿರುಗಾಡುತ್ತಾ ಈ ಅಭ್ಯಾಸ ಮಾಡಬೇಕು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಶಾಂತಿಧಾಮ ಸುಖಧಾಮವನ್ನು ನೆನಪು ಮಾಡಿ. ತಂದೆ ತಿಳಿಸುತ್ತಾರೆ, ಇದರಲ್ಲಿಯೇ ಪರಿಶ್ರಮವಿದೆ. ಆತ್ಮ ಅಭಿಮಾನಿಯಾಗಿ ಯಾರು ಇರುತ್ತಾರೆ ಅವರಿಗೆ ಹೇಳಲಾಗುವುದು ಮಹಾವೀರ ಎಂದು. ನೆನಪಿನಿಂದಲೇ ತಾವು ಮಹಾವೀರ, ಸುಪ್ರೀಂ ಆಗುತ್ತೀರಾ. ಸುಪ್ರೀಂ ಅಂದರೆ ಅರ್ಥ ಶಕ್ತಿವಂತರಾಗುತ್ತೀರಾ. ತಾವು ಮಕ್ಕಳಿಗೆ ಖುಷಿ ಆಗಬೇಕು. ಸ್ವರ್ಗದ ಮಾಲೀಕರನ್ನಾಗಿ ಮಾಡುವಂತಹ ತಂದೆ, ವಿಶ್ವದ ಮಾಲೀಕರನ್ನಾಗಿ ಮಾಡುವಂತಹ ತಂದೆ ನಮಗೆ ಓದಿಸುತ್ತಿದ್ದಾರೆ. ಆತ್ಮನ ಬುದ್ಧಿ ಹೊರಟು ಹೋಗುತ್ತದೆ ತಂದೆಯ ಕಡೆಗೆ. ಇದಾಗಿದೆ ಆತ್ಮನ ಪ್ರೀತಿ ಒಬ್ಬ ತಂದೆಯ ಜೊತೆಗೆ. ಬೆಳಗ್ಗೆ ಎದ್ದು ತಂದೆಯ ಜೊತೆ ಮಧುರಾತಿ ಮಧುರವಾಗಿ ಮಾತನಾಡಬೇಕು. ಬಾಬಾ, ನಿಮ್ಮದಂತೂ ಚಮತ್ಕಾರವಾಗಿದೆ. ಸ್ವರ್ಗದಲ್ಲಿಯೂ ಸಹ ತಾವು ಬರುವುದಿಲ್ಲ, ಆದರೆ ನೀವು ನಮ್ಮನ್ನು ಸ್ವರ್ಗಕ್ಕೆ ಮಾಲೀಕರನ್ನಾಗಿ ಮಾಡುತ್ತೀರಾ. ಬಾಬಾ, ನಾವು ನಿಮ್ಮ ಶಿಕ್ಷಣದಂತೆ ಅವಶ್ಯವಾಗಿ ನಡೆಯುತ್ತೇವೆ. ಯಾವುದೇ ಪಾಪದ ಕೆಲಸವನ್ನು ಮಾಡುವುದಿಲ್ಲ. ಬಾಬಾರವರು ಹೇಗೆ ಪುರುಷಾರ್ಥ ಮಾಡುತ್ತಾರೆ ಮಕ್ಕಳಿಗೂ ಸಹ ತಿಳಿಸುತ್ತಾರೆ. ಶಿವ ತಂದೆಗೆ ಇಷ್ಟೊಂದು ಜನ ಮಕ್ಕಳಿದ್ದಾರೆ ಅಂದಾಗ ಚಿಂತೆಯಂತೂ ಇರುತ್ತೆ ಅಲ್ವಾ? ಎಷ್ಟೊಂದು ಜನ ಮಕ್ಕಳ ಸಂಭಾಲನೆ ಆಗುವುದು. ಇಲ್ಲಿ ತಾವು ಈಶ್ವರೀಯ ಪರಿವಾರದಲ್ಲಿ ಕುಳಿತಿದ್ದೀರಾ. ತಂದೆ ಸನ್ಮುಖದಲ್ಲಿ ಕುಳಿತಿದ್ದಾರೆ. ತಾವು ಹೇಳ್ತೀರಾ, ತಮ್ಮೊಂದಿಗೆ ತಿಂತೇವೆ, ತಮ್ಮೊಂದಿಗೆ ಕುಳಿತುಕೊಳ್ಳುತ್ತೇವೆ. ತಾವು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಈ ಬ್ರಹ್ಮರವರಲ್ಲಿ ಬಂದು ಹೇಳುತ್ತಿದ್ದಾರೆ, ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿ ಎಂದು. ದೇಹ ಸಹಿತವಾಗಿ ದೇಹದ ಎಲ್ಲ ಸಂಬಂಧಗಳನ್ನು ಮರೆಯಿರಿ. ಇದು ಅಂತಿಮ ಜನ್ಮವಾಗಿದೆ. ಇದು ಹಳೆಯ ಪ್ರಪಂಚವಾಗಿದೆ. ಈ ಹಳೆಯ ದೇಹ ಸಮಾಪ್ತಿಯಾಗಲಿದೆ. ಗಾದೆ ಮಾತು ಇದೆ, ತಾವು ಸತ್ತರೆ ತಮ್ಮ ಪಾಲಿಗೆ ಪ್ರಪಂಚವೇ ಸತ್ತು ಹೋಯಿತು. ಪುರುಷಾರ್ಥಕ್ಕಾಗಿ ಸ್ವಲ್ಪ ಸಂಗಮದ ಸಮಯವಿದೆ. ಮಕ್ಕಳು ಕೇಳುತ್ತಾರೆ, ಬಾಬಾ, ಈ ವಿದ್ಯಾಭ್ಯಾಸ ಎಲ್ಲಿಯವರೆಗೆ ನಡೆಯುತ್ತದೆ ಎಂದು. ಎಲ್ಲಿಯವರೆಗೆ ದೈವಿ ರಾಜಧಾನಿ ಸ್ಥಾಪನೆಯಾಗುವುದಿಲ್ಲ ಅಲ್ಲಿಯವರೆಗೆ ತಾವು ಈ ಜ್ಞಾನವನ್ನು ಕೇಳುತ್ತಿರುತ್ತೀರಾ. ಅನಂತರ ಹೊಸ ಪ್ರಪಂಚದಲ್ಲಿ ಟ್ರಾನ್ಸ್ಫರ್ ಆಗುತ್ತೀರಾ. ಇದು ಹಳೆಯ ಶರೀರವಾಗಿದೆ. ಒಂದಲ್ಲ ಒಂದು ಕರ್ಮಭೋಗ ನಡೆಯುತ್ತಾ ಇರುವುದು. ಇದರಲ್ಲಿ ಬಾಬಾರವರು ಸಹಯೋಗ ಕೊಡುತ್ತಾರೆ ಎಂಬ ನಂಬಿಕೆ ಇಟ್ಟುಕೊಳ್ಳಬಾರದು. ಅಂದರೆ ನೆನಪು ಮಾಡಬೇಕು, ಬಾಬರವರನ್ನು ಪುರುಷಾರ್ಥ ಮಾಡಬೇಕು, ಪರಿಶ್ರಮ ಪಡಬೇಕು. ಏನೂ ಮಾಡದೆ ಬಾಬಾ ಹೆಲ್ಪ್ ಮಾಡ್ತಾರೆ ಅಂತ ಅಂದ್ಕೊಂಡ್ರೆ ಆಗೋದಿಲ್ಲ. ಕೆಲವು ಸಲ ದಿವಾಳಿ ಆಗಿಬಿಡತ್ತೆ, ಕಾಯಿಲೆ ಬರುತ್ತೆ. ಬಾಬಾ ಹೇಳ್ತಾರೆ, ಇದು ನಿಮ್ಮ ಲೆಕ್ಕಾಚಾರವಾಗಿದೆ.
ಮತ್ತೆಯೂ ಸಹ ಯೋಗದಿಂದ ಆಯುಷ್ಯು ಹೆಚ್ಚುತ್ತೆ. ತಾವು ಪರಿಶ್ರಮ ಪಡಿ, ಯೋಗ ಮಾಡಿ, ಪುರುಷಾರ್ಥ ಮಾಡಿ, ಕೃಪೆಯನ್ನು ಬೇಡಬೇಡಿ. ತಂದೆಯನ್ನು ಎಷ್ಟು ನೆನಪು ಮಾಡುತ್ತೀರಾ ಅದರಲ್ಲಿಯೇ ಕಲ್ಯಾಣವಿದೆ. ಎಷ್ಟು ಸಾಧ್ಯವೋ ಅಷ್ಟು ಯೋಗ ಬಲದಿಂದ ಕೆಲಸ ತೆಗೆದುಕೊಳ್ಳಿ. ಗಾಯನವೂ ಇದೆ ಅಲ್ವಾ, ಬಾಬಾ ನಮ್ಮನ್ನು ಕಣ್ಣು ರೆಪ್ಪೆಗಳಲ್ಲಿ ಇಟ್ಟುಕೊಳ್ಳಿ ಎಂದು ಪ್ರಿಯವಾದ ವಸ್ತುವನ್ನು ಕಣ್ಮಣಿಗಳು ಪ್ರಾಣ ಪ್ರಿಯರು ಅಂತ ಹೇಳಲಾಗತ್ತೆ. ಈ ತಂದೆಯಂತೂ ಬಹಳ ಪ್ರಿಯವಾಗಿದ್ದಾರೆ, ಆದರೆ ಗುಪ್ತವಾಗಿದ್ದಾರೆ. ಅವರಿಗಾಗಿ ಪ್ರೀತಿಯೂ ಸಹ ಆ ರೀತಿ ಇರಬೇಕು. ಆ ಮಾತೇ ಕೇಳಬೇಡಿ, ಅಷ್ಟು ಪ್ರೀತಿ ಇರಬೇಕು. ತಾವು ಮಕ್ಕಳನ್ನು ತಂದೆ ತನ್ನ ನಯನಗಳಲ್ಲಿ ಇಟ್ಟುಕೊಳ್ಳುತ್ತಾರೆ. ಈ ಸ್ಥೂಲ ಕಣ್ಣುಗಳ ರೆಪ್ಪೆಗಳೇನೂ ಅಲ್ಲ, ಬುದ್ಧಿಯಲ್ಲಿ ನೆನಪಿಟ್ಟುಕೊಳ್ಳಬೇಕು. ಪ್ರಿಯಾತಿ ಪ್ರಿಯ ನಿರಾಕಾರ ತಂದೆ ನಮಗೆ ಓದಿಸುತ್ತಿದ್ದಾರೆ. ಅವರು ಜ್ಞಾನಸಾಗರ, ಸುಖ ಸಾಗರ, ಪ್ರೀತಿಯ ಸಾಗರ ಆಗಿದ್ದಾರೆ. ಇಂತಹ ಪ್ರಿಯಾತಿ ಪ್ರಿಯ ತಂದೆಯ ಜೊತೆ ಎಷ್ಟು ಪ್ರೀತಿ ಇರಬೇಕು. ಎಷ್ಟು ನಿಷ್ಕಾಮ ಸೇವೆ ತಂದೆ ಮಾಡುತ್ತಿದ್ದಾರೆ. ಮಕ್ಕಳದು ಎಷ್ಟು ನಿಷ್ಕಾಮ ಸೇವೆ ಇರಬೇಕು. ಪತಿತ ಶರೀರದಲ್ಲಿ ಬಂದು ತಾವು ಮಕ್ಕಳನ್ನು ವಜ್ರದ ಸಮಾನ ಮಾಡುತ್ತಿದ್ದಾರೆ. ಎಷ್ಟು ಮಧುರ ಬಾಬಾ ಅಂದಾಗ ತಾವು ಮಕ್ಕಳು ಸಹ ಆ ರೀತಿ ಮಧುರ ಆಗಬೇಕು. ಎಷ್ಟು ನಿರಹಂಕಾರಿತನದಿಂದ ಬಾಬಾ ತಾವು ಮಕ್ಕಳ ಸೇವೆ ಮಾಡುತ್ತಿದ್ದಾರೆ ಅಂದಾಗ ತಾವು ಮಕ್ಕಳು ಸಹ ಅಷ್ಟು ಸೇವೆ ಮಾಡಬೇಕು. ಶ್ರೀಮತದಂತೆ ನಡೆಯಬೇಕು. ಎಲ್ಲಿಯೂ ತಮ್ಮ ಮತವನ್ನು ತೋರಿಸಿದ್ದೀರಾ ಎಂದರೆ ಅದೃಷ್ಟಕ್ಕೆ ಗೆರೆ ಹಾಕಿಕೊಳ್ಳುತ್ತೀರಾ, ಅದೃಷ್ಟವನ್ನೇ ಕೆಡಿಸಿಕೊಳ್ಳುತ್ತೀರಾ. ತಾವು ಬ್ರಾಹ್ಮಣರು ಈಶ್ವರಿಯ ಸಂತಾನರಾಗಿದ್ದೀರಾ. ಬ್ರಹ್ಮರವರ ಸಂತಾನರು, ಸಹೋದರ ಸಹೋದರಿ ಆಗಿದ್ದೀರಾ. ಈಶ್ವರನಿಗೆ ಮೊಮ್ಮಕ್ಕಳಾಗಿದ್ದೀರಾ. ಅವರಿಂದ ಆಸ್ತಿ ಪಡೆದುಕೊಳ್ಳುತ್ತಿದ್ದೀರಾ. ಎಷ್ಟು ಪುರುಷಾರ್ಥ ಮಾಡುತ್ತೀರಾ ಅಷ್ಟು ಪದವಿಯನ್ನು ಪಡೆಯುತ್ತೀರಾ. ಇದರಲ್ಲಿ ಸಾಕ್ಷಿಯಾಗಿರುವ ಅಭ್ಯಾಸವೂ ಬೇಕಾಗಿದೆ. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಏ ಆತ್ಮರೇ, ನನ್ನನ್ನು ನೆನಪು ಮಾಡಿ. ತಪ್ಪಾಗಿಯೂ ಸಹ ತಂದೆಯ ವಿನಃ ಯಾರನ್ನು ನೆನಪು ಮಾಡಬಾರದು. ನಿಮ್ಮ ಪ್ರತಿಜ್ಞೆ ಇದೆ, ಬಾಬಾ ನನಗೆ ನೀವು ಬಿಟ್ಟರೆ ಮತ್ತಾರೂ ಇಲ್ಲ. ನಾವು ಆತ್ಮರಾಗಿದ್ದೇವೆ, ನೀವು ಪರಮಾತ್ಮ ಆಗಿದ್ದೀರಾ. ನಿಮ್ಮಿಂದ ಆಸ್ತಿಯನ್ನು ಪಡೆದುಕೊಳ್ಳಬೇಕು. ನಿಮ್ಮಿಂದಲೇ ರಾಜಯೋಗವನ್ನು ಕಲಿಯುತ್ತಿದ್ದೇವೆ. ಇದರಿಂದ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆ. ಮಧುರ ಮಕ್ಕಳೇ, ನೀವು ತಿಳಿದುಕೊಂಡಿದ್ದೀರಾ, ಇದು ಅನಾದಿ ಡ್ರಾಮಾ ಆಗಿದೆ. ಇದರಲ್ಲಿ ಸೋಲು ಗೆಲುವಿನ ಆಟ ನಡೆಯುತ್ತದೆ. ಏನೆಲ್ಲ ಆಗತ್ತೆ ಅದು ಸರಿಯಾಗಿಯೇ ಆಗುವುದು. ಕ್ರಿಯೇಟರಿಗೆ ಡ್ರಾಮಾ ಅವಶ್ಯವಾಗಿ ಇಷ್ಟ ಆಗತ್ತೆ ಅಲ್ವಾ. ಕ್ರಿಯೇಟರ್ನ ಮಕ್ಕಳಿಗೂ ಸಹ ಇಷ್ಟ ಆಗಬೇಕು. ಈ ಡ್ರಾಮಾದಲ್ಲಿ ಬಾಬಾ ಒಂದೇ ಬಾರಿ ಮಕ್ಕಳ ಬಳಿ ಮಕ್ಕಳ ಹೃದಯ ಮತ್ತು ಮನಸ್ಸು ಬಹಳ ಪ್ರೇಮದಿಂದ ಸೇವೆ ಮಾಡಲು ಬರುತ್ತಾರೆ. ತಂದೆಗೆ ಎಲ್ಲ ಮಕ್ಕಳು ಪ್ರಿಯರೇ, ತಾವು ತಿಳಿದುಕೊಂಡಿದ್ದೀರಾ. ಸತ್ಯಯುಗದಲ್ಲಿಯೂ ಕೂಡ ಎಲ್ಲರೂ ಪರಸ್ಪರದಲ್ಲಿ ಬಹಳ ಪ್ರೀತಿಯಿಂದ ಇರುತ್ತಾರೆ. ಪ್ರಾಣಿಗಳಲ್ಲಿಯೂ ಕೂಡ ಪರಸ್ಪರದಲ್ಲಿ ಪ್ರೀತಿ ಇರುತ್ತೆ. ಅಂತಹ ಯಾವ ಪ್ರಾಣಿಯೂ ಇರುವುದಿಲ್ಲ ಪ್ರೀತಿಯಿಂದ ಇಲ್ಲದಿರುವಂತಹ ಪ್ರಾಣಿ. ತಾವು ಮಕ್ಕಳು ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರ ಆಗಬೇಕು. ಇಲ್ಲಿ ಮಾಸ್ಟರ್ ಪ್ರೀತಿಯ ಸಾಗರ ಆದರೆ ಆ ಸಂಸ್ಕಾರ ಅವಿನಾಶಿ ಆಗುವುದು. ತಂದೆ ಹೇಳುತ್ತಾರೆ, ಕಲ್ಪದ ಮೊದಲಿನಂತೆ ಪುನಃ ಪ್ರಿಯರನ್ನಾಗಿ ಮಾಡಲು ನಾನು ಬಂದಿದ್ದೇನೆ. ಎಂದಿಗೂ ಯಾವ ಮಗುವಿನ ಕೋಪದ ಮಾತುಗಳನ್ನು ಕೇಳಿದರೆ ತಂದೆ ಶಿಕ್ಷಣ ಕೊಡುತ್ತಾರೆ, ಮಕ್ಕಳೇ ಕೋಪ ಮಾಡಿಕೊಳ್ಳುವುದು ಸರಿಯಲ್ಲ. ಇದರಿಂದ ತಾವೇ ದುಃಖಿಗಳಾಗುತ್ತೀರಾ, ಅನ್ಯರನ್ನು ದುಃಖಿಗಳನ್ನಾಗಿ ಮಾಡುತ್ತೀರಾ. ತಂದೆ ಸದಾಕಾಲದ ಸುಖವನ್ನು ಕೊಡುವಂತಹವರಾಗಿದ್ದಾರೆ ಅಂದಾಗ ಮಕ್ಕಳು ಸಹ ತಂದೆಯ ಸಮಾನ ಆಗಬೇಕು. ಎಂದಿಗೂ ಪರಸ್ಪರದಲ್ಲಿ ಯಾರಿಗೂ ದುಃಖ ಕೊಡಬಾರದು. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಶಿವ ತಂದೆ ಸುಬಹಕ ಸಾಯಿ ಅಂತ ಹೇಳಲಾಗುತ್ತೆ ಬಾಬರವರಿಗೆ. ಅಂದರೆ ರಾತ್ರಿಯನ್ನು ದಿನವನ್ನಾಗಿ ಮಾಡುವಂತಹವರು, ಬೆಳಗನ್ನು ಮಾಡುವಂತಹವರು. ಸಾಯಿ ಅಂತ ಹೇಳಲಾಗುತ್ತೆ ಬೇಹದ್ದಿನ ತಂದೆ ಶಿವ ತಂದೆಗೆ. ಅವರೊಬ್ಬರೇ ಆಗಿದ್ದಾರೆ ಸಾಯಿ ಬಾಬಾ. ಬೋಲಾನಾಥ ಶಿವ ತಂದೆ ಹೆಸರೇ ಆಗಿದೆ ಬೋಲಾನಾಥ. ಬೋಲಿ ಬಾಲಿ ಕನ್ಯೆಯರು ಮಾತೆಯರ ಮೇಲೆ ಜ್ಞಾನದ ಕಲಶವನ್ನು ಇಟ್ಟಿದ್ದಾರೆ. ಅವರನ್ನೇ ವಿಶ್ವದ ಮಾಲೀಕರನ್ನಾಗಿ ಮಾಡುತ್ತಾರೆ. ಎಷ್ಟು ಸಹಜ ಉಪಾಯವನ್ನು ತಿಳಿಸುತ್ತಾರೆ. ಎಷ್ಟು ಪ್ರೀತಿಯಿಂದ ತಮಗೆ ಜ್ಞಾನದ ಪಾಲನೆ ಮಾಡುತ್ತಿದ್ದಾರೆ.
ಆತ್ಮನನ್ನು ಪಾವನ ಮಾಡಲಿಕ್ಕೋಸ್ಕರ ನೆನಪಿನ ಯಾತ್ರೆಯಲ್ಲಿ ಇರಿ. ಯೋಗದ ಸ್ನಾನ ಮಾಡಬೇಕು. ಜ್ಞಾನವಾಗಿದೆ ವಿದ್ಯಾಭ್ಯಾಸ. ಯೋಗದ ಸ್ನಾನದಿಂದ ಪಾಪ ಭಸ್ಮವಾಗುವುದು. ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳುವ ಅಭ್ಯಾಸ ಮಾಡುತ್ತಾ ಇರಿ. ಆಗ ಈ ದೇಹದ ಅಹಂಕಾರ ಬಿಲ್ಕುಲ್ ಮುರಿದು ಹೋಗುವುದು. ಯೋಗದಿಂದಲೇ ಪವಿತ್ರ ಸತೋಪ್ರಧಾನರಾಗಿ ಬಾಬಾರವರ ಬಳಿ ಹೋಗಬೇಕು. ಕೆಲವು ಮಕ್ಕಳು ಈ ಮಾತುಗಳನ್ನು ಒಳ್ಳೆಯ ರೀತಿ ತಿಳಿದುಕೊಳ್ಳುವುದಿಲ್ಲ. ಸತ್ಯವಾದ ತಮ್ಮ ಚಾರ್ಟನ್ನು ತಿಳಿಸುವುದಿಲ್ಲ. ಅರ್ಧ ಕಲ್ಪ ಸುಳ್ಳಿನ ಪ್ರಪಂಚದಲ್ಲೇ ಇದ್ರಿ ಅಂದಾಗ ಸುಳ್ಳು ಹೇಗೆ ಆಂತರಿಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದೆ, ಅಂಟ್ಕೊಂಡ್ಬಿಟ್ಟಿದೆ. ಸತ್ಯತೆಯಿಂದ ತಮ್ಮ ಚಾರ್ಟನ್ನು ಬಾಬಾರವರಿಗೆ ತಿಳಿಸಬೇಕು, ಚೆಕ್ ಮಾಡಿಕೊಳ್ಳಬೇಕು. ನಾವು 3/4 ಗಂಟೆ ಕುಳಿತಿದ್ದೆವು. ಇದರಲ್ಲಿ ಎಷ್ಟು ಸಮಯ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಿದೆವು. ಅನೇಕರಿಗೆ ಸತ್ಯ ಹೇಳಬೇಕಾದ್ರೆ ನಾಚಿಕೆ ಬರುತ್ತೆ. ಇಲ್ಲಂತೂ ತಕ್ಷಣ ಹೇಳಬೇಕು, ಇಷ್ಟು ಸರ್ವಿಸ್ ಮಾಡಿದ್ವಿ, ಇಷ್ಟು ಆತ್ಮಗಳಿಗೆ ತಿಳಿಸಿದ್ವಿ ಅಂತ. ಆದರೆ ನೆನಪಿನ ಚಾರ್ಟ್ ಎಷ್ಟಿತ್ತು ಅದನ್ನು ಸತ್ಯವನ್ನು ಹೇಳುವುದಿಲ್ಲ. ಸರ್ವಿಸ್ ಮಾಡಿದ್ದು, ಜ್ಞಾನ ಹೇಳಿದ್ದು ಹೇಳ್ತೀರಾ, ಆದರೆ ನೆನಪಿನ ಚಾರ್ಟು ಎಷ್ಟಿತ್ತು ಅದನ್ನು ಸತ್ಯ ಹೇಳುವುದಿಲ್ಲ. ನೆನಪಿನಲ್ಲಿ ಇಲ್ಲದಿರುವ ಕಾರಣದಿಂದಾಗಿಯೇ ಯಾರಿಗೂ ನಿಮ್ಮ ಜ್ಞಾನದ ಬಾಣ ನಾಟುವುದಿಲ್ಲ. ಜ್ಞಾನ ಖಡ್ಗದಲ್ಲಿ ಅರೆತ ತುಂಬುವುದಿಲ್ಲ. ಕೆಲವರು ಹೇಳುತ್ತಾರೆ, ನಾವಂತೂ ನಿರಂತರವಾಗಿ ನೆನಪಿನಲ್ಲಿ ಇರುತ್ತೇವೆ ಎಂದು. ಬಾಬಾ ಹೇಳ್ತಾರೆ, ಆ ಸ್ಥಿತಿನೇ ಇಲ್ಲ. ನಿರಂತರ ನೆನಪಿತ್ತು ಅಂದರೆ ಕರ್ಮಾತೀತ ಅವಸ್ಥೆಯಾಗುವುದು. ಜ್ಞಾನದ ಪರಿಪಕ್ವತೆ ಕಾಣಬೇಕು. ಇದರಲ್ಲಿ ಬಹಳ ಪರಿಶ್ರಮವಿದೆ. ವಿಶ್ವಕ್ಕೆ ಮಾಲೀಕರು ಹಾಗೆಯೇ ಆಗುವುದಿಲ್ಲ. ಒಬ್ಬ ತಂದೆಯ ವಿನಃ ಮತ್ತಾರ ನೆನಪು ಬರಬಾರದು. ಈ ದೇಹದ ನೆನಪು ಬರಬಾರದು. ಈ ಸ್ಥಿತಿ ನಿಮ್ಮದು ಅಂತಿಮದಲ್ಲಿ ತಯಾರಾಗುವುದು. ನೆನಪಿನ ಯಾತ್ರೆಯಿಂದಲೇ ನಿಮ್ಮ ಸಂಪಾದನೆ ಆಗುತ್ತದೆ. ಒಂದು ವೇಳೆ ಶರೀರ ಬಿಟ್ಟರೆ ಮತ್ತೆ ಸಂಪಾದನೆ ಮಾಡಿಕೊಳ್ಳಲಾಗುವುದಿಲ್ಲ. ಬಲೆ ಆತ್ಮ ಸಂಸ್ಕಾರ ತಗೊಂಡೋಗುತ್ತೆ, ಆದರೆ ಟೀಚರ್ ಅಂತೂ ಬೇಕಲ್ವ ಸ್ಮೃತಿ ಕೊಡಿಸ್ಲಿಕ್ಕೋಸ್ಕರ. ಬಾಬಾ ಗಳಿಗೆಗೂ ಸ್ಮೃತಿ ತರಿಸುತ್ತಿರುತ್ತಾರೆ. ಈ ರೀತಿ ಬಹಳಷ್ಟು ಜನ ಮಕ್ಕಳಿದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿರುತ್ತಾರೆ, ನೌಕರಿ ಮಾಡುತ್ತಾರೆ, ಮತ್ತೆಯೂ ಸಹ ಶ್ರೇಷ್ಠ ಪದವಿ ಪಡೆಯಲು ಶ್ರೀಮತದಂತೆ ನಡೆದು ತಮ್ಮ ಭವಿಷ್ಯವನ್ನು ಜಮಾ ಮಾಡಿಕೊಳ್ಳುತ್ತಿರುತ್ತಾರೆ. ಬಾಬಾರವರಿಂದ ಸಲಹೆ ತೆಗೆದುಕೊಳ್ಳುತ್ತಿರುತ್ತಾರೆ. ಹಣವಿತ್ತೆಂದರೆ ಅದನ್ನು ಸಫಲ ಹೇಗೆ ಮಾಡಿಕೊಳ್ಳಬೇಕು ಕೇಳ್ತಾರೆ ಕೆಲವರು. ಬಾಬಾ ಹೇಳ್ತಾರೆ, ಮಕ್ಕಳೇ ಸೆಂಟರ್ಗೆ ಸೇವೆ ಮಾಡಿ, ಸೆಂಟರ್ಸ್ ಓಪನ್ ಮಾಡಿ, ಹೊಸ ಸೆಂಟರ್ಸನ್ನು ಮಾಡಿ, ಅದರಿಂದ ಅನೇಕರ ಕಲ್ಯಾಣವಾಗತ್ತೆ. ಮನುಷ್ಯರು ದಾನ ಪುಣ್ಯ ಮಾಡುತ್ತಾರೆ, ಮುಂದಿನ ಜನ್ಮದಲ್ಲಿ ಅದರ ಫಲ ಸಿಗುವುದೆಂದು. ನೀವು ಸಹ ಭವಿಷ್ಯದ 21 ಜನ್ಮಗಳಿಗೋಸ್ಕರ ರಾಜ್ಯ ಭಾಗ್ಯವನ್ನು ಪಡೆದುಕೊಳ್ಳುತ್ತೀರಾ. ಇದು ನಿಮ್ಮ ನಂಬರ್ 1 ಬ್ಯಾಂಕ್ ಆಗಿದೆ. ಇದರಲ್ಲಿ 4 ಆಣೆ ಹಾಕಿದರೂ ಕೂಡ ಭವಿಷ್ಯದಲ್ಲಿ 1000 ಪಟ್ಟಾಗುವುದು. ಕಲ್ಲುಗಳಿಂದ ಚಿನ್ನವಾಗುವುದು. ನಿಮ್ಮ ಪ್ರತಿ ವಸ್ತು ಪಾರಸವಾಗುವುದು. ಬಾಬಾ ಹೇಳುತ್ತಾರೆ, ಮಧುರ ಮಕ್ಕಳೇ, ಶ್ರೇಷ್ಠ ಪದವಿ ಪಡೆಯಬೇಕಾದರೆ ಮಮ್ಮ ಬಾಬಾರವರನ್ನು ಫಾಲೋ ಮಾಡಿ ಮತ್ತು ತಮ್ಮ ಕರ್ಮೇಂದ್ರಿಯಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಒಂದು ವೇಳೆ ಕರ್ಮೇಂದ್ರಿಯಗಳು ವಶದಲ್ಲಿ ಇಲ್ಲ, ಚಲನೆ ಸರಿ ಇಲ್ಲವೆಂದರೆ ಶ್ರೇಷ್ಠ ಪದವಿಯಿಂದ ವಂಚಿತರಾಗುತ್ತೀರಾ. ತಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಜಾಸ್ತಿ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು. ಬಾಬಾ ತಾವು ಮಕ್ಕಳನ್ನು ಎಷ್ಟು ಜ್ಞಾನದ ಶೃಂಗಾರ ಮಾಡಿಸಿ ಸತ್ಯಯುಗದ ಮಹಾರಾಜ ಮಹಾರಾಣಿ ಮಾಡುತ್ತಿದ್ದಾರೆ. ಇದರಲ್ಲಿ ಸಹನಶೀಲತೆಯ ಗುಣ ತುಂಬ ಚೆನ್ನಾಗಿರಬೇಕು. ದೇಹದ ಮೇಲೆ ಟೂ ಮಚ್ ಮೋಹ ಇಟ್ಟುಕೊಳ್ಳಬಾರದು. ಯೋಗ ಬಲದಿಂದಲೂ ಸಹ ಕೆಲಸ ತೆಗೆದುಕೊಳ್ಳಬೇಕು. ಬಾಬಾರವರಿಗೆ ಎಷ್ಟೇ ಕೆಮ್ಮು ಬಂದರೂ ಸಹ ಮತ್ತೆಯೂ ಸದಾ ಸರ್ವಿಸ್ನಲ್ಲೇ ಉಪಸ್ಥಿತರಿರುತ್ತಾರೆ. ಬ್ರಹ್ಮ ಬಾಬರವರ ಶರೀರ ಎಷ್ಟು ವ್ಯತ್ಯಾಸ ಆಗ್ತಿರುತ್ತೆ, ಕೆಮ್ಮು ಬರುತ್ತೆ, ಏನೂ ಆದರೂ ಕೂಡ ಬಾಬಾ ಸೇವೆಯಲ್ಲಿ ಉಪಸ್ಥಿತರಿರುತ್ತಾರೆ. ಜ್ಞಾನ ಯೋಗದಿಂದ ಶೃಂಗಾರ ಮಾಡಿ ಮಕ್ಕಳನ್ನು ಯೋಗ್ಯರನ್ನಾಗಿ ಮಾಡುತ್ತಾರೆ. ತಾವೀಗ ಈಶ್ವರಿಯ ಮಡಿಲಲ್ಲಿದ್ದೀರಾ, ತಂದೆ ತಾಯಿಯ ಮಡಿಲಲ್ಲಿ ಕುಳಿತಿದ್ದೀರಾ. ಬಾಬಾ ಬ್ರಹ್ಮರವರ ಮುಖದಿಂದ ತಾವು ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದಾರೆ ಅಂದಾಗ ಅವರು ತಾಯಿಯಾದರು. ಆದರೆ ನಿಮ್ಮ ಬುದ್ಧಿ ಮತ್ತೆಯೂ ಸಹ ಶಿವ ತಂದೆಯ ಕಡೆ ಹೋಗಬೇಕು.
ತಾವು ತಂದೆ ತಾಯಿಯಾಗಿದ್ದೀರಾ, ನಾವು ಬಾಲಕರಾಗಿದ್ದೇವೆ. ಸರ್ವಗುಣ ಸಂಪನ್ನರು ಇಲ್ಲಿಯೇ ಆಗಬೇಕು. ಗಳಿಗೆ ಗಳಿಗೆಗೂ ಮಾಯೆಗೆ ಸೋಲಬಾರದು. ಬಾಬಾ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ. ಈ ರೀತಿ ತಮ್ಮನ್ನು ತಾವು ತಿಳಿದುಕೊಳ್ಳುವುದರಿಂದ ಎಷ್ಟು ಮಧುರ ಅನಿಸುತ್ತೆ. ನಾವೇನಿದ್ವಿ, ಈಗೇನಾಗ್ತಾ ಇದ್ದೀವಿ, ಈ ಡ್ರಾಮಾ ಹೇಗೆ ಅದ್ಭುತವಾಗಿ ತಯಾರಾಗಿದೆ, ಇದು ಸಹ ಈಗ ತಂದೆ ತಿಳಿಸುತ್ತಿದ್ದಾರೆ. ಈ ಪುರುಷೋತ್ತಮ ಸಂಗಮ ಯುಗ ಇದು. ಕೇವಲ ಇಷ್ಟು ನೆನಪಿದ್ದರೂ ಸಹ ನಿಶ್ಚಯವಾಗುವುದು, ನಾವು ಸತ್ಯಯುಗದಲ್ಲಿ ಹೋಗುವವರಾಗಿದ್ದೇವೆ. ಈಗ ಸಂಗಮದಲ್ಲಿ ಇದ್ದೇವೆ, ನಂತರ ಹೋಗಬೇಕು ತಮ್ಮ ಮನೆಗೆ. ಆದ್ದರಿಂದ ಅವಶ್ಯವಾಗಿ ಪಾವನರಾಗಬೇಕು. ಆಂತರಿಕದಲ್ಲಿ ಬಹಳ ಖುಷಿ ಇರಬೇಕು. ಓಹೋ, ಬೇಹದ್ದಿನ ತಂದೆ ಹೇಳುತ್ತಿದ್ದಾರೆ, ಮಧುರಾತಿ ಮಧುರ ಮಕ್ಕಳೇ, ನನ್ನನ್ನು ನೆನಪು ಮಾಡಿದಾಗ ನೀವು ಸತೋ ಪ್ರಧಾನರಾಗುತ್ತೀರಾ, ವಿಶ್ವಕ್ಕೆ ಮಾಲೀಕರಾಗುತ್ತೀರಾ. ಬಾಬಾ ಎಷ್ಟು ಪ್ರೀತಿ ಮಾಡ್ತಾರೆ ಮಕ್ಕಳನ್ನು. ಈ ರೀತಿಯೆಲ್ಲ ಕೇವಲ ಶಿಕ್ಷಕನ ರೂಪದಲ್ಲಿ ಓದಿಸುತ್ತಾರೆ, ನಂತರ ಮನೆಗೆ ಹೊರಟೋಗ್ತಾರೆ ಅಂತಲ್ಲ. ಇವರಂತೂ ತಂದೆಯೂ ಆಗಿದ್ದಾರೆ, ಟೀಚರೂ ಆಗಿದ್ದಾರೆ, ತಮಗೆ ಓದಿಸುತ್ತಾರೆ, ನೆನಪಿನ ಯಾತ್ರೆಯನ್ನು ಕಲಿಸುತ್ತಾರೆ. ಇಂತಹ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುವಂತಹ, ಪತಿತರಿಂದ ಪಾವನರನ್ನಾಗಿ ಮಾಡುವಂತಹ ತಂದೆಯ ಜೊತೆಗೆ ಬಹಳ ಪ್ರೀತಿ ಇರಬೇಕು. ಬೆಳಗ್ಗೆ ಬೆಳಗ್ಗೆ ಎದ್ದೊಳುತ್ತಿದ್ದಂತೆಯೇ ಮೊಟ್ಟ ಮೊದಲು ಶಿವ ತಂದೆಗೆ ಗುಡ್ ಮಾರ್ನಿಂಗ್ ಮಾಡಬೇಕು. ಗುಡ್ ಮಾರ್ನಿಂಗ್ ಅಂದರೆ ಅರ್ಥ, ನೆನಪು ಮಾಡಿದಾಗ ಬಹಳ ಖುಷಿಯಲ್ಲಿ ಇರುತ್ತೀರಾ. ತಾವು ಮಕ್ಕಳು ತಮ್ಮ ಹೃದಯದಿಂದ ಕೇಳಿಕೊಳ್ಳಬೇಕು, ನಾವು ಬೆಳಗ್ಗೆ ಎದ್ದು ಎಷ್ಟು ಪ್ರೀತಿಯಿಂದ ತಂದೆಯನ್ನು ನೆನಪು ಮಾಡುತ್ತೇವೆ, ಬೇಹದ್ದಿನ ತಂದೆಯನ್ನು. ಮನುಷ್ಯರು ಭಕ್ತಿಯನ್ನು ಬೆಳಗ್ಗೆ ಬೆಳಗ್ಗೆ ಮಾಡ್ತಾರಲ್ವಾ, ಭಕ್ತಿ ಎಷ್ಟು ಪ್ರೀತಿಯಿಂದ ಮಾಡ್ತಾರೆ. ಆದರೆ ಬಾಬರವರಿಗೆ ಗೊತ್ತು, ಕೆಲವು ಮಕ್ಕಳು ಬಹಳ ಪ್ರೀತಿಯಿಂದ ಪ್ರೇಮದಿಂದ ನೆನಪು ಮಾಡುವುದೇ ಇಲ್ಲ. ಬೆಳಗ್ಗೆ ಎದ್ದು ಬಾಬರವರಿಗೆ ಗುಡ್ ಮಾರ್ನಿಂಗ್ ಹೇಳಿ ಜ್ಞಾನದ ಚಿಂತನೆಯಲ್ಲಿದ್ದಾಗ ಖುಷಿಯ ನಶೆ ಏರುವುದು. ಬಾಬರವರಿಗೆ ಗುಡ್ ಮಾರ್ನಿಂಗೇ ಮಾಡಲಿಲ್ಲವೆಂದರೆ ಪಾಪಗಳ ಹೊರೆ ಹೇಗೆ ಇಳಿಯುತ್ತದೆ. ಮುಖ್ಯವಾಗಿರುವಂಥದ್ದೇ ನೆನಪು. ಇದರಿಂದ ನಿಮ್ಮ ಭವಿಷ್ಯಕ್ಕೋಸ್ಕರ ಬಹಳ ದೊಡ್ಡ ಸಂಪಾದನೆಯಾಗುವುದು. ಕಲ್ಪಕಲ್ಪಾಂತರಗಳಿಗಾಗಿ ಈ ಸಂಪಾದನೆ ಕೆಲಸಕ್ಕೆ ಬರುವುದು. ಬಹಳ ಧೈರ್ಯ, ಗಂಭೀರತೆ, ತಿಳುವಳಿಕೆಯಿಂದ ನೆನಪು ಮಾಡಬೇಕು. ದೊಡ್ಡ ಲೆಕ್ಕಾಚಾರದಲ್ಲಂತೂ ಬಲೆ ಮಾಡ್ತೀರಾ, ಹೇಳಿಬಿಡ್ತೀರಾ ಬಾಬಾರವರನ್ನು ನಾವು ಬಹಳ ನೆನಪು ಮಾಡ್ತೀವಿ ಅಂತ. ಆದರೆ ಅಕ್ಯುರೇಟ್ ನೆನಪು ಮಾಡುವುದರಲ್ಲಿ ಪರಿಶ್ರಮವಿದೆ. ಯಾರು ತಂದೆಯನ್ನು ಜಾಸ್ತಿ ನೆನಪು ಮಾಡುತ್ತಾರೆ ಅವರಿಗೆ ಜಾಸ್ತಿ ಕರೆಂಟ್ ಸಿಗತ್ತೆ. ಏಕೆಂದರೆ ನೆನಪಿನಿಂದ ನೆನಪು ಸಿಗುವುದು. ಯೋಗ ಮತ್ತು ಜ್ಞಾನ ಎರಡು ವಸ್ತುಗಳಿದೆ. ಯೋಗದ ಸಬ್ಜೆಕ್ಟೇ ಬೇರೆ, ಬಹಳ ದೊಡ್ಡ ಸಬ್ಜೆಕ್ಟು ಯೋಗದ ಸಬ್ಜೆಕ್ಟು. ಯೋಗದಿಂದಲೇ ಆತ್ಮ ಸತೋ ಪ್ರಧಾನವಾಗುವುದು. ನೆನಪಿಲ್ಲವೆಂದರೆ ಸತೋ ಪ್ರಧಾನವಾಗುವುದು ಅಸಂಭವ. ಒಳ್ಳೆಯ ರೀತಿ ಪ್ರೀತಿಯಿಂದ ಬಾಬರವರನ್ನು ನೆನಪು ಮಾಡಿದಾಗ ಆಟೋಮೆಟಿಕಲಿ ಕರೆಂಟು ಸಿಗತ್ತೆ. ಹೆಲ್ದಿ ಆಗುತ್ತೀರಾ, ಆರೋಗ್ಯವಾಗಿರುತ್ತೀರಾ. ಕರೆಂಟಿನಿಂದ ಆಯುಷ್ಯು ಹೆಚ್ಚುತ್ತೆ. ಬಾಬನಿಂದ ಶಕ್ತಿ ಪಡೆದಾಗ ಆಯುಷ್ಯು ಹೆಚ್ಚುತ್ತೆ. ಮಕ್ಕಳು ನೆನಪು ಮಾಡುತ್ತೀರಾ ಅಂದಾಗ ಬಾಬರವರು ಸರ್ಚ್ ಲೈಟ್ ಕೊಡುತ್ತಾರೆ. ಬಾಬಾ ಎಷ್ಟು ದೊಡ್ಡ ಖಜಾನೆಯನ್ನು ತಾವು ಮಕ್ಕಳಿಗೆ ಕೊಡುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ನಯನಗಳ ಕಣ್ಮಣಿಗಳು ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ಬಹಳ ಹೃದಯದಿಂದ ಪ್ರೀತಿ ಪ್ರೇಮದಿಂದ ನೆನಪು, ಪ್ರೀತಿ ಮತ್ತು ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು, ಪ್ರೀತಿ, ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಬಾಬಾರವರನ್ನು ಬಹಳ ಧೈರ್ಯ, ಗಂಭೀರತೆ ಮತ್ತು ತಿಳುವಳಿಕೆಯಿಂದ ನೆನಪು ಮಾಡಬೇಕು. ನೆನಪು ಅಕ್ಯುರೇಟ್ ಆಗಿದ್ದಾಗ ತಂದೆಯ ಶಕ್ತಿ ಸಿಗುವುದು, ಆಯುಷ್ಯು ಹೆಚ್ಚುವುದು, ಆರೋಗ್ಯವಂತರಾಗುತ್ತೀರಾ. ಎರಡನೇ ಪಾಯಿಂಟು, ಶ್ರೇಷ್ಠ ಪದವಿ ಪಡೆಯಬೇಕಾದರೆ ತಮ್ಮ ನಡತೆಯನ್ನು ಸುಧಾರಣೆ ಮಾಡಿಕೊಳ್ಳಬೇಕು. ಅಧಿಕ ಇಚ್ಛೆಗಳನ್ನು ಇಟ್ಟುಕೊಳ್ಳಬಾರದು. ಕರ್ಮೇಂದ್ರಿಯಗಳ ಮೇಲೆ ಪೂರ್ಣ ನಿಯಂತ್ರಣ ಇಟ್ಟುಕೊಳ್ಳಬೇಕು.
ತಂದೆ ತಾಯಿಯನ್ನು ಪೂರ್ತಿ ಫಾಲೋ ಮಾಡಬೇಕು. ವರದಾನ: ಫಾಲೋ ಫಾದರ್ ಮತ್ತು ಸಿ ಫಾದರ್ನ ಮಹಾಮಂತ್ರ. ತಂದೆಯನ್ನು ಅನುಸರಿಸಿ ಮತ್ತು ತಂದೆಯನ್ನು ನೋಡಿ. ಈ ಮಹಾಮಂತ್ರದ ಮೂಲಕ ಏಕರಸ ಸ್ಥಿತಿ ತಯಾರು ಮಾಡಿಕೊಳ್ಳುವಂತಹ ಶ್ರೇಷ್ಠ ಪುರುಷಾರ್ಥಿ ಆಗಿರಿ. ವರದಾನದ ವಿಶ್ಲೇಷಣೆ: ತಂದೆಯನ್ನು ನೋಡಿ, ತಂದೆಯನ್ನು ಅನುಸರಿಸಿ. ಈ ಮಂತ್ರವನ್ನು ಸದಾ ಸನ್ಮುಖದಲ್ಲಿಟ್ಟುಕೊಳ್ಳುತ್ತಾ ಹತ್ತುವ ಕಲೆಯಲ್ಲಿ ನಡೆಯುತ್ತಾ ಹೋಗಿ, ಹಾರುತ್ತಾ ಹೋಗಿ. ಯಾವುದೇ ಆತ್ಮರನ್ನು ನೋಡಬೇಡಿ, ಏಕೆಂದರೆ ಆತ್ಮರೆಲ್ಲರೂ ಪುರುಷಾರ್ಥಿಗಳು. ಪುರುಷಾರ್ಥದಲ್ಲಿ ಒಳ್ಳೆಯದು ಇರುತ್ತೆ, ಕೆಲವು ಕಡಿಮೆನೂ ಇರುತ್ತೆ, ಸಂಪನ್ನ ಇರುವುದಿಲ್ಲ. ಆದ್ದರಿಂದ ಫಾಲೋ ಫಾದರ್ ಮಾಡಿ ಸಹೋದರ ಸಹೋದರಿಯರನ್ನು ನೋಡಬೇಡಿ, ಅನುಸರಿಸಬೇಡಿ. ಒಬ್ಬ ಬಾಬರವರನ್ನು ಫಾಲೋ ಮಾಡಿ, ಒಬ್ಬ ಬಾಬರವರನ್ನು ನೋಡಿ. ಹೇಗೆ ಫಾದರ್ ಏಕರಸವಾಗಿದ್ದಾರೆ, ಹಾಗೆ ಫಾಲೋ ಮಾಡುವವರು ಏಕರಸವಾಗಿ ಸ್ವತಃವಾಗಿ ಆಗುತ್ತೀರಾ. ಸ್ಲೋಗನ್: ಪರಚಿಂತನೆಯ ಪ್ರಭಾವದಲ್ಲಿ ಬರದೆ ಶುಭ ಚಿಂತನೆ ಮಾಡುವಂತಹ ಶುಭ ಚಿಂತಕ ಮಣಿಗಳಾಗಿರಿ. ಪರಚಿಂತನೆಯ ಪ್ರಭಾವದಲ್ಲಿ ಬರದೆ ಶುಭ ಚಿಂತನೆ ಮಾಡುವಂತಹ ಶುಭ ಚಿಂತಕ ಮಣಿಗಳಾಗಿರಿ. ಅವ್ಯಕ್ತ ಇಶಾರೆ: ಈ ಅವ್ಯಕ್ತ ಮಾಸದಲ್ಲಿ ಬಂಧನ್ಮುಕ್ತರಾಗಿದ್ದು ಜೀವನ್ಮುಕ್ತ ಸ್ಥಿತಿಯ ಅನುಭವ ಮಾಡಿ. ಹೇಗೆ ಅನ್ಯ ಸ್ಥೂಲ ವಸ್ತುಗಳನ್ನು ಯಾವಾಗ ಬೇಕೋ ಆಗ ತಗೊಳ್ತೀರಾ, ಯಾವಾಗ ಬೇಕೋ ಆಗ ಬಿಟ್ಟು ಬಿಡುತ್ತೀರಾ, ಹಾಗೆ ದೇಹಾಭಿಮಾನದಲ್ಲಿಯೂ ಕೂಡ ದೇಹದ ಬಾಣವನ್ನು ಕೂಡ ಯಾವಾಗ ಬೇಕೋ ಆಗ ಬಿಟ್ಟು ದೇಹಿ ಅಭಿಮಾನಿ ಆಗಿರಿ. ಈ ಅಭ್ಯಾಸ ಅಷ್ಟು ಸರಳವಾಗಬೇಕು, ಎಷ್ಟು ಯಾವುದೇ ಸ್ಥೂಲ ವಸ್ತುವನ್ನು ಬಿಡೋದು ಸಹಜವಾಗತ್ತೆ. ಯಾವಾಗ ರಚಯಿತ ಬೇಕೋ ರಚನೆಯ ಆಧಾರ ತಗೊಳ್ಬೇಕು, ಯಾವಾಗ ಬೇಕೋ ಆಗ ರಚನೆಯ ಆಧಾರವನ್ನು ಬಿಟ್ಟು ಬಿಡಬೇಕು. ಯಾವಾಗ ಬೇಕೋ ಆಗ ಭಿನ್ನ, ಯಾವಾಗ ಬೇಕೋ ಆಗ ಪ್ರಿಯರಾಗಬೇಕು. ಅಷ್ಟು ಬಂಧನ ಮುಕ್ತರಾಗಿರಿ. ಓಂ ಶಾಂತಿ.